ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಶ್ರೇಯಾ ರಾಜು. ನಾನು 9ನೇ ತರಗತಿಯಲ್ಲಿ ಲಿಟಲ್ ಸ್ಟಾರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಾತನಾಡಬೇಕಾದ ವಿಷಯ ಏನೆಂದರೆ ನಮ್ಮ ಹೆಮ್ಮೆ ಕನ್ನಡ ಭಾಷೆ. ಕನ್ನಡ ಎಂದರೆ ಕೇವಲ ಮಾತಿನ ಸಾಧನವಲ್ಲ, ಅದು ನಮ್ಮ ಮನದ ನಾದ, ಸಂಸ್ಕೃತಿಯ ಹೃದಯ ಹಾಗೂ ಮಾನವೀಯತೆಯ ಪ್ರತೀಕ. 2500 ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ಕನ್ನಡ ಭಾಷೆ ಎಲ್ಲ ಹಳೆಯ ಭಾಷೆಗಳಲ್ಲೊಂದಾಗಿದೆ. ಹಲ್ಮಿಡಿಯ ಶಾಸನದಿಂದ ಹಿಡಿದು ಈಗಿನ ಆಧುನಿಕ ಸಾಹಿತ್ಯದವರೆಗೂ ಕನ್ನಡ ಎಂದರೆ ಜ್ಞಾನ, ದಯೆ ಹಾಗೂ ಏಕತೆಯ ಸಂಕೇತವಾಗಿದೆ. ನಾವು ಭಾರತದಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು, ಆದರೆ ಕರ್ನಾಟಕದಲ್ಲಿ ಹುಟ್ಟಲು ತಪಸ್ಸು ಮಾಡಿರಬೇಕು. ಏಕೆಂದರೆ ನಮ್ಮ ಕರ್ನಾಟಕವು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಭಾವನೆ ನೆಲೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕವು ಹಲವಾರು ಸಂತರು ಮತ್ತು ಕವಿಗಳ ನಾಡಾಗಿದೆ. ಅವರಲ್ಲಿ ಬಸವಣ್ಣನವರು ಸಮಾಜ ಪರಿವರ್ತನೆಯ ದಾರಿದೀಪದ ವ್ಯಕ್ತಿಯಾಗಿದ್ದಾರೆ. ನೀವು ಸಮಾಜದಲ್ಲಿ ನೀವು ಸಹಜವಾಗಿ ನೋಡ್ತಿರ್ಬೋದು, ಮನುಷ್ಯರು ತಮ್ಮನ್ನು ಕೆಟ್ಟ ಅಭ್ಯಾಸಗಳಿಂದ ರೂಪಿಸಿಕೊಂಡಿದ್ದಾರೆ. ಸುಳ್ಳು, ಅಹಂಕಾರ, ಕೋಪ ಮತ್ತು ವ್ಯಸನ, ಹೀಗೆ ಇವನ್ನೆಲ್ಲ ಮುಂತಾದವುಗಳನ್ನು ತೊರೆಯಲು ನಮಗೆ ಬಸವಣ್ಣವರ ವಚನ ಜೀವನದಲ್ಲಿ ಬಹುಮುಖ್ಯ ಪಾಠವಂತಾಗುತ್ತದೆ. ಹಾಗೆ ಕೇಳಿ ಬಸವಣ್ಣವರ ವಚನ: ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯನಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಳಿಸುವ ಪರಿ. ಎಷ್ಟು ಸರಳ ಮತ್ತು ಎಷ್ಟು ಆಳವಾದ ಅರ್ಥ ಹೊಂದಿದೆ ಈ ವಚನ. ಈ ವಚನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನವು ಸದಾ ಸುಖವಾಗಿರುತ್ತದೆ. ಹಾಗೆ ಕೊನೆಯದಾಗಿ, ಕನ್ನಡದ್ದು ಕನಸಾಗಲಿ, ಮನಸ್ಸಾಗಲಿ, ಮತ್ತೊಮ್ಮೆ ಬೆಳಕಾಗಲಿ. ಮತ್ತೆ ನಾವೆಲ್ಲರೂ ಒಟ್ಟುಗೂಡಿ ಕನ್ನಡದ ಭಾಷೆಯನ್ನು ಎಲ್ಲರೆಡೆ ಹರಡಿಸೋಣ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಜೈ ಕನ್ನಡಾಂಬೆ.